ದಾಂಡೇಲಿ ದಟ್ಟ ಕಾಡಿನ ನಡುವೆ ಕೈ ಬೀಸಿ ಕರೆಯುವ ಕಾಳಿ ನದಿ. ದಾಂಡೇಲಿಗೆ ಯಾವ ರೀತಿ ಹೋಗ್ತೀವಿ ನೋಡ್ಕೊಂಬರೋಣ. ದಾಂಡೇಲಿಗೆ ಕಾರಾಗ ಹೋಗೋದು ನೋಡಿರ, ಗಾಡಿಗೆ ಹೋಗೋದು ನೋಡಿರ. ನಾವ್ ಯಾವ್ದ್ರ ಹೋಗ್ತಿದೀವಪ್ಪ? ಗೂಡ್ಸ್ ಕಡೆಗೆ. ಗೂಡ್ಸ್ ಗಾಡಿನ ಹತ್ಬಿಡು ಮೇಕೆ ಮಂಕೊಂಡು ಹೋಗ್ಬೋದು ಆರಾಮಾಗಿ. ಫುಲ್ ಎಸಿ ಕಂಡೀಷನ್. ಏನೋ ಗೊತ್ತಿಲ್ಲ. ಟ್ರೈನಾಗ ಹೋಗೋಣ ಅಂತ ಅಂದ್ಕೊಂಡಿದೀವಿ. ನೋಡೋಣ ಟ್ರೈನ್ ಜರ್ನಿ ಹೆಂಗಿರುತ್ತೆ, ಯಾವ ತರ ಆಗುತ್ತೆ ನೋಡೋಣ. ಟ್ರೈನ್ ಬಂದ್ಮೇಲೆ ಇನ್ನೂ ಟ್ರೈನ್ ಬಂದಿಲ್ಲ, ಏನ್ ಮಾಡ್ಬೇಕು? ನಡ್ಕೊಂಡು ನಡಿ, ನಡ್ಕೊಂಡು ಹೋಗೋಣ ಅಂತೀಯ? ಟ್ರೈನ್ ಎಷ್ಟೊತ್ತಿಗೆ ಬರೋದು? ಅಲ್ಲಿ ತನಕ ಮಂಕೊಂಬಿಡು. ದುರ್ಗಾ ಟ್ರೈನ್ ಹಾಕ ಗೊತ್ತಿಲ್ಲ, ಆಗ ಕೇಳಿಯಲ್ಲ ಬಿಡು. ನಿಂತ ಜಾಗದಾಗ ಮಂಕೊಂಬಿಟ್ಟ. ಬಂತು ಕಣ ನಮ್ ಟ್ರೈನು. ಮತ್ ಕರೆಂಟ್ ಹೋತಳು. S8 ಬಾರಪ್ಪ. ನನಗೆ ಬಂದಿದ್ದೀರಾ? ಯಾರು ಬಂದಿಲ್ಲ? ಅಲ್ಲ ಸಂಜಯ್ ಬಂದಿಲ್ಲ. ಸಂಜೆ ಮಂಜು ಎಲ್ಲಿದೆ? ಸರಿ 6 ಜನಕ್ಕೆ ಟಿಕೆಟ್ ಬುಕ್ ಮಾಡಿ 4 ಜನ ಮಾತ್ರ ಹೋಗ್ತಾ ಇದೀವಿ. ಸೀಟ್ ಹಿಡ್ಕೊಂಡ್ ಮಂಕಳಪ್ಪ, ಬೆಳಗ್ಗೆ ಸಿಗೋಣ. ಗುಡ್ ನೈಟ್. ಹೋಗ್ಬರ್ರಿ. ಹೊನ್ನಾವರ ಜಂಕ್ಷನ್. ದಾಂಡೇಲಿಗೆ ಹೋಗ್ಬೇಕು ಅಂದ್ರೆ ಇದು ಬಸ್ ಇಳಿಯೋದು. ನೆಕ್ಸ್ಟ್ ನಮಗೆ ಹೋಗಕ್ ಟ್ರೈನ್ ಐತೆ, ಅದ ಕೊಲ್ಲೂರಮ್ಮ ಅಂತ ಐತೆ. ಪರವಾಗಿಲ್ಲ ಕಣ, ಭಾಳ ಜನ ಇಳಿತೈತೆ. ಬೆಳಗಾವಿಗೆ ಹೋಗುವ ಪ್ಲಾಟ್ಫಾರ್ಮ್ ಸಂಖ್ಯೆ 2 ರಲ್ಲಿ ಆಗಮಿಸಿದೆ. ಧನ್ಯವಾದ. ಈ ಟ್ರೈನಿಗೆ ಬಂದ್ರೆ ಅದು ಸಿಗಲ್ಲ ಕಣ. ಇದ್ರ ಮುಂಚೆ ಬರುತ್ತಲ್ಲ, ಆ ಟ್ರೈನಿಗೆ ಬರ್ಬೇಕು. ಆ ಟ್ರೈನಿಗೆ ಬಂದಾಗ ಸಿಗುತ್ತೆ. 10 minutes left train. 10 ನಿಮಿಷ ಮುಂಚೆ ಬಂದಿದ್ರೆ ದಂಡೆಲೆಗೆ ಇರ್ತಿದ್ವಿ. ನೆಕ್ಸ್ಟ್ ಅಂತಾನೆ ಒಂದ್ ಸ್ಟೇಷನ್ ಸೀದಾ ಹೋಗೋಣ. ಈಗ ಏನ್ ಮಾಡೋಣ? ಗಾಡಿ ಕೇಳಕ್ ಹೋಗೋಣ, ರೆಸಾರ್ಟ್ ಬುಕ್ಕಿಂಗ್ ಮಾಡೋದ? ಏನ್ ಮಾಡೋದು? ರೆಸಾರ್ಟ್ ಬುಕ್ ಮಾಡಿಲ್ಲ, ಏನೂ ಇಲ್ಲ, ಸೀದಾ ಬಂದ್ಬಿಟ್ಟಿವಿ. ಏನ್ ಮಾಡೋದು, ಹೆಂಗ್ ಮಾಡೋದು ಒಂದು ಗೊತ್ತಿಲ್ಲ. ನೋಡ್ಲಿ ನೋಡೋಣ, ಏನೋ ಒಂದು ಮಾಡೋಣ. ಅಳ್ವಾರ ಜಂಕ್ಷನ್ ಇಂದ ಹೊರಗ್ ಬರ್ತಾ ಇದ್ದಂಕಲೆ ಗಾಡಿಯವ್ರು ಬಂದ್ ಕೇಳ್ತಾರೆ ದಾಂಡೇಲಿ ಬಿಡಕ್ಕೆ. ಯಾರು ಕೂಡ ಗಾಡಿಯಾಗ ಒಳಗೋಗಕ್ ಹೋಗ್ಬೇಡ್ರಿ, 2,000 ಮೇಲೆ ಕೇಳೋದು ಕರ್ಕೊಂಡೋಗಿ ಬಿಡಕ್ಕೆ. ಒಂದ್ 10 ನಿಮಿಷಕ್ಕಾದ್ರೆ ಬಸ್ಗಳು ಬರ್ತವೆ, ಸೀದಾ 30-35 ರೂಪಾಯಿ ಟಿಕೆಟಿಗೆ ಹತ್ಕೊಂಡು ಸೀದಾ ದಾಂಡೇಲಿಗೆ ಹೋಗ್ಬೋದು. ಕೊನೆಗೂ ಬಸ್ ಸಿಕ್ತು. ಬಸ್ ಹೆವಿ ರಶ್ ಇದೆ, ಆದ್ರೂ ಹತ್ತಿ ಹಂಗೋ ನಿಂತಿದೀವಿ. ಆಗ್ಲೇ ನೋಡ್ಬೇಕಾಯ್ತು ಇಷ್ಟು. ಏನಪ್ಪ ವಿಷಯ ಅಂದ್ರೆ, ಬಸ್ಸಾಗೆ ನಮ್ಮ ಪಕ್ಕ ಒಬ್ರು ಪೊಲೀಸ್ನವ್ರು ಕೂತಿದ್ರು, ಪರಿಚಯ ಆದ್ರು. ನಮಗೆ ವಾಟರ್ ಗೇಮ್ಸಿಗೆ ಎಲ್ಲ ಫೋನ್ ಮಾಡಿ ಕೇಳಿದ್ವಿ, ಬರೀ ಗೇಮ್ಸಿಗೆ 1,200 ರೂಪಾಯಿಗಿಂತ ಕಡಿಮೆ ಆಗಲ್ಲ ಅಂದಿದ್ರು. ನಮಗೆ ಪರಿಚಯ ಆಗಿದ್ದು ಸರ್ ಅವ್ರಿಗೆ ಗೊತ್ತಿರೋರಿಗೆ ಫೋನ್ ಮಾಡಿ ಅರ್ಧಕ್ಕಿಂತ ಕಡಿಮೆಗೆ ಮಾಡಿಸ್ಕೊಟ್ರು. ಅದಕ್ಕೆ ಹೇಳೋದು, ಹೊರಗಡೆ ಬಂದಾಗ ಜನ ಜೊತೆ ಬೆರಿಬೇಕು ಅಂತ. ಮೊಬೈಲ್ ಬಿಟ್ಟು ತಿನ್ನಲ್ಲ ಗುರು. ಟೇಸ್ಟ್ ಹೆಂಗೈತೆ? ಯಾವ್ದು ಯಾಕೆ ಈಗ ಇಟ್ಕೊಂಡಿಯಲ್ಲ? ಕೊಯ್ ಈಗ ನೆಕ್ಸ್ಟ್ ಹೆಂಗ್ ಮಾಡ್ತೀಯ? ಮತ್ತೆ ಕೈ ಚೇಂಜ್ ಮಾಡ್ಬೇಕಂತ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಗು ಆಗಿದ್ದಿದ್ರೆ ಓಕೆ. ಹಂಗೈತೆ. ಮುಂದತ್ತದೆ ನಮ್ದು ಮಿನಿ ಕಾರ್.
ಹಾಂ ದಾಂಡೇಲಿಯಿಂದವ ವಾಟರ್ ಗೇಮ್ಸ್ ಹತ್ರ ಕರ್ಕೊಂಡೋಗಿ ಗೇಮ್ಸ್ ಎಲ್ಲ ಆಡಿಸೋ ತನಕ ವೆಯ್ಟ್ ಮಾಡಿ ಮತ್ತೆ ವಾಪಸ್ಸು ಕ್ರೊಕೊಡೈಲ್ ಪಾರ್ಕಿಗೆ ಕರ್ಕೊಂಡೋಗಿ ಅದಿಲ್ಲಿಂದ ಮತ್ತೆ ರೈಲ್ವೆ ಸ್ಟೇಷನಿಗೆ ಬಿಡೋಕ್ಕೆ ಕಾರ್ ಕೇಳಿದ್ವಿ. ಕಾರ್ನರೆಲ್ಲ 2,500 ರೂಪಾಯಿ ಪ್ಯಾಕೇಜ್ ಹೇಳಿದರು. ಹೆಂಗೋ ನಮ್ಮ ಆಟೋದವರು 1,500 ರೂಪಾಯಿ ಕೇಳಿದರು. ಹಂಗೋ ಹಿಂಗೋ ಮಾಡಿ 1,000 ರೂಪಾಯಿಗೆ ಒಪ್ಕೊಂಬಂದರು. ನೋಡೋಣ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಜೊತೆಗೆ ಇರ್ತಾರಂತೆ. ನಡೀರಿ ಜರ್ನಿ ಸ್ಟಾರ್ಟ್ ಮಾಡೋಣ. ನಾ ಬಂದ ಫುಲ್ ಆಳ ಇತ್ತು, ಗುಂಡಿ ಕಾಣೋದು. ಮಸಳೆ ಏನಾರು ಕಾಣ್ತಿತ್ತು ನೋಡ್ರಿ. ಇಲ್ಲಿ ರೆಡಿ ಮಸುಳೆ ನೋಡೋಣ. ಎಲ್ಲ ನೀರ್ ಜಾಸ್ತಿ ಐತಿ. ನಾವು ಹೋಸಲ ಬಂದ ಬಾಳ ಆಳ ಇತ್ತು, ನೀರ್ ಇರ್ಲಿಲ್ಲ. ಅಲ್ಲಿ ನೋಡ್ದಲ್ಲ ಬಂದ ಇಲ್ಲಿ ಮಂಕೊಂಡಿರ್ತಾವ ಒಂದೊಂದ್ಸಲ. ಅರ್ಧ ಗಂಟೆ ಆಟೋ ಜರ್ನಿ ಮಾಡಿದ್ಮೇಲೆ ರಿವರ್ ರಾಫ್ಟಿಂಗ್ ಮಾಡೋ ಜಾಗಕ್ಕೆ ಬಂದು ತಲುಪಿದ್ವಿ. ಹಳಿ ರಿವರ್ ರಾಫ್ಟಿಂಗು ಇದೇ ಗಾಡೀಲಿ ನಾವು ಬಂದಿದ್ದು. ಟ್ರೈನಿಗೆ ಬಂದರೆ ಆರಾಮಾಗಿ ಬರ್ಬೋದು. ನಮ್ಮ ಹತ್ರ ಏನಾರ ಬೆಲೆ ಬಾಳೋ ವಸ್ತಿದ್ರೆ ಇಲ್ಲೇ ಲಾಕರ್ ಇರ್ತವೆ, ಲಾಕರಿಗೆ ಇಡ್ಬೋದು. ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಶೆಡ್ಗಳು ಇರ್ತವೆ. ಆರಾಮ ಟ್ರೈನಿಗೆ ಬಂದ್ರೂ ಬರ್ಬೋದು. ಬರ್ರಿ ಹೋಗೋಣ ರಿವರ್ ರಾಫ್ಟಿಂಗ್ ಆಗೋ ಜಾಗಕ್ಕೆ ಹೋಗೋಣ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಾಯ್ತು. ಇವತ್ತು ವೀಕೆಂಡ್ ಬೇರೆನಾ. ಇವತ್ತು ಆಲ್ಮೋಸ್ಟ್ ಬೆಳಗಿಂದಾನೆ ಇರ್ತಾರೆ. ಕೊಡ್ತಾರಪ್ಪ ಅಲ್ಲಿ ಹೋಗಂತ ಫಸ್ಟು ಕಯಾಕಿಂಗ್ ಮಾಡೋಣ. ಕಯಾಕಿಂಗ್ ಮಾಡಿ ಅವ್ರು ಹೇಳ್ತಾರ ಬಾ ಯಾವ್ದು ಫ್ರೀ ಆಗುತ್ತೆ ಅದಕ್ಕೆ ಜೈ ಅಂತಾರೆ. ಅಲ್ಲ ಇವನ್ ಯಾಕೆ ಹೆಲ್ಮೆಟ್ ಉಲ್ಟಾ ಹಾಕೊಂಡಂಗೆ ಗೊತ್ತಾಗ್ತಿಲ್ಲ. ಅದು ಇಲ್ಲ, ಅದು ಹಿಂದಕ್ಕೆ ಆ ಕಡೆ ಮುಂದಕ್ಕೆ. ಇದು ನೋಡು ಡೌನ್ ಐತಿ, ಇದು ಹಿಂದಕ್ಕೆ. ಇಲ್ಲಿ ಕಣ ಹಿಂದಕ್ಕೆ ಡೌನು. ಹೆಂಗಾರ ಹಾಕಳಪ್ಪ. ಹಲೋ ನೆಕ್ಸ್ಟ್ ಯಾರಿದ್ರು ನೆಕ್ಸ್ಟ್ ಬರ್ರಿ. ಜಿಪ್ ಲೈನು ಕಯಾಕಿಂಗು ಮುಗಿಸ್ಕೊಂಡು ನಮ್ಮ ಹುಡುಗರು ಒಬ್ಬೊಬ್ಬರಾಗೆ ಬಂದರು. ನಡ್ರಿ ಕಾಳಿ ರಿವರ್ ರಾಫ್ಟಿಂಗ್ನ ಸ್ಟಾರ್ಟ್ ಮಾಡೋಣ. ಇಷ್ಟೊತ್ತು ಕುತೂಹಲದಿಂದ ಕಾದೀವಿ. यार देखने का बोलने बोलो हर 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 काले बाकी. ಇನ್ನೊಂದು ವಿಷಯ ಏನಪ್ಪ ಅಂದರೆ ಸ್ಟಾರ್ಟಿಂಗೇ ನಮಗೆ ಕನ್ನಡ ಗೈಡೆ ಕಳಿಸ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು. ಯಾಕೆಂದರೆ ಅಲ್ಲಿ ಹೋದಾಗ ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ತುಂಬಾ ಪ್ರಾಬ್ಲಮ್ಸು. ಸರಿಯಾಗಿ ವಿಡಿಯೋ ತೆಗಿಲಿಲ್ಲ, ಸರಿಯಾಗಿ ಫೋಟೋಸ್ ತೆಗಿಲಿಲ್ಲ. ಸಖತ್ ಬೇಜಾರಾಯಿತು. ಅವ್ರ ಫೋಟೋ ಕರೆಕ್ಟಾಗಿ ತೆಗೀಲಿ ಬಿಡಲಿ 1,600 ರೂಪಾಯಿ ಫಿಕ್ಸು ನಮಗೆ ಫೋಟೋ ಬೇಕು ಅಂದರೆ. ಅದಕ್ಕೋಸ್ಕರ ಕನ್ನಡ ಗೈಡೇ ಬೇಕು ಅಂತೇಳಿ ಕರ್ಕೊಂಡೋಗಿ. ಲಾಸ್ಟ್ ಟೈಮ್ ಬಂದಾಗ ನಮಗೊಬ್ಬರು ಗೈಡ್ ಬಂದಿದ್ದರು. ತುಂಬಾ ಚೆನ್ನಾಗಿ ಇನ್ ಡೀಟೇಲ್ ಹೇಳ್ಕೊಟ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆದಿದ್ರು. ಫೋಟೋಸು ವೀಡಿಯೋಸು ಚೆನ್ನಾಗಿ ತೆಗ್ದಿಲ್ಲ ಅನ್ನೋದು ಬಿಟ್ಟರೆ ಇನ್ನು ಕಂಪ್ಲೀಟ್ ಸಖತ್ ಎಂಜಾಯ್ ಮಾಡಿದ್ವಿ. ಬರ್ರಿ ರಾಫ್ಟಿಂಗ್ ಮಾಡೋಣ.
Okay, get down. Okay, hello, get back. Get back. हर 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 मजा आया. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಏನು ವಾಟರ್ ಗೇಮ್ಸ್ ಎಲ್ಲ ಮುಗಿಸಿದ್ವಿ. ಇಲ್ಲೇನೆ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆಲ್ಲ ಜಾಗ ಇದೆ. ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ದಾಂಡೇಲಿ ಕಡೆ ಹೊರಟಿವಿ. ಬಜೆಟ್ ಫ್ರೆಂಡ್ಲಿ ರಾಫ್ಟಿಂಗ್ ಮಾಡಬೇಕು ಅಂದರೆ ಈ ಥರ ಕಾರ್ ಮಾಡ್ಕೊಂಬರೋಕ್ಕಿಂತ ದಾಂಡೇಲಿ ಬಂದರೆ ಈ ಥರ ಆಟಗಳು ಸಿಗ್ತವೆ, ಆರಾಮಾಗಿ ಮಾಡ್ಬೋದು. ಆಟ ಬಾಡಿಗೆ ನೀವು ಮಾತಾಡ್ಕೊಳೋದ್ರ ಮೇಲೆ ಡಿಪೆಂಡು. ಏನು ಮುಗೀತು, ದಾಂಡೇಲಿಗೆ ಹೋಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಇಲ್ಲೇ ಚೆನ್ನಾಗಿತ್ತು ಗೇಮು, ಕಯಾಕಿಂಗು ಎಲ್ಲ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ದೀವಿ. ನೋಡೋಣ ನೆಕ್ಸ್ಟ್ ಇನ್ನೇನು ಮಾಡೋದು ಅಂತ. ಅಮ್ಮ ಹೊಡೋದ ಲಾಸ್ಟ್ ಟೈಮು ಪಕ್ಕ ನಮ್ಮ ಹುಡುಗ ರಾಫ್ಟಿಂಗ್ ಆಗಿ ಬೋಟಿಂದ ಹೊರಗೆ ಬಿದ್ದು ಸುಸ್ತಾಗ್ಬಿಟ್ಟಾನೆ. ಅದಕ್ಕೆ ಜ್ಯೂಸ್ ಕುಡಿಸ್ತಿದೀವಿ. ವಿಡಿಯೋ ಇಲ್ಲ, ಫೋಟೋ ಹಾಕಿದ್ ನೋಡ್ಕೊಂಬನ್ನಿ. ಬಿದ್ದಿದ್ದು ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸು? ಭಯಂಕರ ಎಕ್ಸ್ಪೀರಿಯನ್ಸ್ ಇತ್ತು. ಎಲ್ಲ ಗಲಗಲ ಅಂದ್ಬಿಡ್ತೆ. ಊಟ ಮಾಡ್ಕೊಂಡು ಆಮೇಲೆ ಸಿಗೋಣ. ರೊಟ್ಟಿ ಪಲ್ಯ ತಿನ್ನಕ್ಕೆ ಹೋಗ್ತಾ ಇದೀವಿ. ರೊಟ್ಟಿ ಪಲ್ಯ ತಿನ್ನೋನು ಚೆನ್ನಾಗಿದೆ ಅಂತ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಪರೋಟ, ಹಾಗಾಗಿ ಕಡೆಗೆ ಅಲ್ಲಿ ತುಂಬಾ ಪ್ಯೂರ್ ವೆಜ್ ಸಿಗುತ್ತೆ ಸರ್ಕಲ್ ಹತ್ರ. ಹೋಗಿ ಊಟ ಮಾಡೋಣ. ದಾಂಡೇಲಿಯಿಂದ ಸೀದಾ ಕ್ರೊಕೊಡೈಲ್ ಪಾರ್ಕಿಗೆ ಬಂದ್ವಿ. ನೋಡೋಣ ಅಂತ ಬರೀ ಎಷ್ಟೆಷ್ಟು ಮಸಾಲೆ ಸಿಗ್ತವೆ, ಏನೇನು ಸಿಗ್ತವೆ ನೋಡ್ಕೊಂಡು ಬರೋಣ. 50 ರೂಪಾಯಿ ಟಿಕೆಟ್ ಅಲ್ಲ. ಮಸಾಲೆ ಇದಾವೆ. ಹಿಡ್ಕೊಂಡು ಫ್ರೈ ಮಾಡ್ತೀನಿ, ತಿಂತೀಯ? ವೀಕ್ಷಣಾ ಗೋಪುರ ಥೈಲ್ಯಾಂಡು ಬರ ಮಸಾಲೆ ಹಿಡಿಯ ಬರ. ಮೊಬೈಲ ಕರೆಕ್ಟಾಗಿ ಕಾಣ್ತಾನೆ ಇಲ್ಕಣ. ಮಸಾಲೆ ಇಂದಲ್ಲ ತುಂಬಾ ಇದಾವೆ. ಲಾಸ್ಟ್ ಇಯರ್ 4 ಜನ ಸತ್ತೋಗಿದ್ದಾರೆ. ಇದು ಮೀನಲ್ಲಿ ಹೆಂಗಿದಾವೆ, ಆರಾಮಾಗಿ ಆಟ ಆಡ್ತಾ ಇದಾವೆ. ಅಲ್ಲಾಡ್ದಾಗ ಮಾಡ್ಕೊಂತ ಬಳ್ಳಿ ಮೊಸಳೆ ನೋಡಕ್ ಬಂದು ಮೀನ್ ನೋಡ್ತಿದೀವಿ. ಮೀನೊಂದು ಇಟ್ಕೊಂತಾರ ನಮಗೆ. ಮೀನೇ ಚೆನ್ನಾಗಿ ಕಾಣ್ತಿದೆ. ನಮ್ ಗುರುನ ಏನಾರ ನೀರಿಗೆ ಇಳಿಸಿದ್ರೆ ಮೊಸಳೆ ಹತ್ರಕ್ಕೆ ಬರ್ಬೋದು. ಗುರು ಇಳಿತೀಯ? ಮೊಸಳೆ ಹೆಂಗ್ ಆಡುತ್ತೆ ಅಂತ ನೋಡ್ಬೇಕಲ್ಲ, ಅದಕ್ಕೆ ಇಳಿಯಲ್ಲ. ಮೊಸಳೆ ಪಾರ್ಕ್ ಯಾಕೋ ವೇಸ್ಟ್ ಅನ್ನಿಸ್ಬಿಡ್ತಾ. 50 ರೂಪಾಯಿ ಟಿಕೆಟು. ಕಣ್ಣಿಗೆ ಚೆನ್ನಾಗೇ ಕಾಣ್ತದ ಮೊಸಳೆ. ಅಲ್ಲಿ ರೋಡಾಗೂ ಸೇತುವೆ ಮೇಲೂ ಇದಕ್ಕಿಂತ ಚೆನ್ನಾಗೇ ಕಾಣ್ಬೋದು ಮೊಸಳೆ. ಇಲ್ಲಿ ಏನಾರ ಇಂಪ್ರೂವ್ಮೆಂಟ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ಬಟ್ ಇದೊಂದು ಬಿಡಿಸ್ ಹತ್ಕೊಂಡು ಹೋಗ್ಬೇಕು.
ಅಷ್ಟೇ, ಬೇರೆ ಏನಿಲ್ಲ. ಮೊಸಳೆ ಮಂಕಂಡವೆ, ಅಲ್ಲಾಡ್ತಾನೆ ಇಲ್ಲ. ಒಂದು ಟೈಮ್ ವಿಸಿಟ್ ಮಾಡ್ಬೋದು. ಅಲ್ಲೇ ಬ್ರಿಡ್ಜ್ ಮೇಲೇ ಕಾಣ್ತವೆ ಮೊಸಳೆ, ಅಲ್ಲೇ ಆರಾಮಾಗಿ ನೋಡ್ಬೋದು. ಮೊಸಳೆ ಮಂಕಂಡ ಮೂಮೆಂಟೇ ಆಗಲ್ಲ, ಹಂಗಾಗಿ ಸ್ವಲ್ಪ ಬೇಜಾರು ಅನಿಸುತ್ತೆ. ಅಲ್ಲೊಂದು ಮಂಕಂಡಿತ್ತೆ ನೋಡ್ರಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೊಂದು ಆ ಕಡೆ ಇನ್ನೂ ತುಂಬ ಮಲ್ಕೊಂಡಿದ್ದಾವೆ, ಒಂದು 10-15 ಮೊಸಳೆ ಮಲ್ಕೊಂಡಿದ್ದಾವೆ. ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಕಾಡಲ್ಲಿ ಏನಾರ ಕಂಡ್ರೆ ನೋಡ್ಕೊಂಡು ತಗೊಂಡ್ಬರಿ. ಆ ಕಡೆ ದಡ್ಡ ಮಂಕೊಂಡಿರೋ ಮೊಸಳೆ ಈ ಕಡೆ ಇಲ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಆದರೆ ಫಿಶ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತದೆ. ಫಿಶ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆಟೋಕ್ಕೆ ಫೋನ್ ಮಾಡಿದ್ವಿ, ಆಟೋ ಬರುತ್ತೆ. ಆಟೋ ಹತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಮತ್ತೆ ಸಿಗೋಣ. ಆದರೆ 50 ರೂಪಾಯಿ ಲಾಸ್ ಅನ್ನಿಸ್ತು. ನಮ್ಮ ಆಟೋದವ್ರು ತೋರಿಸಿದ್ರು ಸೇತುವೆ ಮೇಲೆ ಮೊಸಳೆನ ನಿಲ್ಲಿಸಿ, ಅಲ್ಲೇ ಚೆನ್ನಾಗಿ ಅದು ಕಂಡಿದ್ವು. ಸೇಮ್ ಇಲ್ಲೂ ಅದೇ ಥರನೇ ಕಾಣುತ್ತೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಕಾಣ್ತಿಲ್ಲ. ಟೋಪಿಗೂ ಎಲ್ಲ ಥರ ಗ್ಲಾಸಿಗೂ ಸದ್ಯ ಹೋಗ್ಕೊಂಬಿಟ್ಟರಿ. ಸೆಕೆಂಡ್ ಡಾಟಾ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ದಂಡಲಿ. ನಮ್ಮ ಹುಡುಗರೆಲ್ಲ ಮಂಕೊಂಬಿಟ್ಟಾರೆ, ಇಲ್ಲೊಬ್ಬ ಮಂಕಂಡಾನೆ, ಇಲ್ಲೊಬ್ಬ ಮಲ್ಕೊಂಬಿಟ್ಟಾನೆ. ಸುಸ್ತಾಯ್ತಾನಪ್ಪ, ನಿದ್ದೆ ಎಳಿತೈತೆ. ಮಲ್ಕ ದಾಂಡೇಲಿ ರೈಲ್ವೆ ಸ್ಟೇಷನ್ ಓಪನ್ ಆಗಿ 15 ದಿನ ಆಗಿದೆ ಅಷ್ಟೇ. ಇಲ್ಲಿಂದ ಅಳ್ವಾರ ಹೋಗ್ಬಿಟ್ಟು ವಿಡಿಯೋ ಎಡಿಟ್ ಮಾಡ್ಬೇಕಾ, ನಮ್ಮ ಹುಡುಗ ವಿಡಿಯೋ ಎಡಿಟ್ ಮಾಡ್ಬೇಕಂತೆ. ದಾಂಡೇಲಿ ಎಲ್ಲ ಮುಗೀತು. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಅಂದರೆ ಸಸ್ಪೆನ್ಸ್, ನೆಕ್ಸ್ಟ್ ವಿಡಿಯೋ ಹೋದ್ಮೇಲೆ ಮತ್ತೆ ಸಿಗೋಣ. ನಾವು ದಾಂಡೇಲಿಲಿ ಎಂಥ ಅದೃಷ್ಟ ಮಾಡಿದ್ವಿ ಅಂದರೆ ರೈಲ್ವೆ ಸ್ಟೇಷನ್ಗೆ ನಮಗೋಸ್ಕರ ನೀರು ಕೊಟ್ಟಿದ್ದಾರೆ. ಆರಾಮಾಗೈತೆ, ಮಲ್ಕಣಕ್ಕೆ ಹೇಳೋದ್ರು, ಮೊಬೈಲ್ ಚಾರ್ಜ್ ಹಾಕೋಣಕ್ಕೆ ಹೇಳೋದ್ರು. ಆರಾಮಾಗಿದೆ. ಅಳ್ವಾರೆಯಿಂದ ದಾಂಡೇಲಿಗೆ ಟ್ರೈನ್ ಬರ್ತಾ ಐತೆ, ಈಗ ಅದೇ ರಿಪೀಟ್ ಹೋಗೋದು. ಇನ್ನೊಂದು ಟ್ರೈನ್ ಇದಕ್ಕಿಂತ ಮುಂಚೆ ಬರಬೇಕಾಯಿತು, ಆ ಟ್ರೈನ್ ಇಲ್ಲ, ಅದಕ್ಕೋಸ್ಕರ ಲೇಟ್ ಆಯಿತು. ಬರ್ರಿ ಈ ಟ್ರೈನ್ ಹತ್ಕೊಂಡು ನಾವು ಅಳ್ವಾರ ಜಂಕ್ಷನಿಗೆ ಹೋಗಿ ಅಲ್ಲಿಂದ ನಮ್ಮ ನೆಕ್ಸ್ಟ್ ಟ್ರಿಪ್ನ ಸ್ಟಾರ್ಟ್ ಮಾಡೋಣ. 1, 2, 3 ಬೋಗಿ, 4 ಬೋಗಿ ಟ್ರೈನು. ಹೆಂಗೆ ಟ್ರೈನ್? 1, 2, 3, 4 ಬೋಗಿ, 2 ಕಡೆಗೆ ಇಂಜಿನ್ ಇರುತ್ತೆ. ಹಂಗ್ ಬೇಕಂದ್ರೆ ಹಂಗ್ ಹೊಡ್ಕೊಂಡು ಹೋಗೋದು, ಮೆಟ್ರೋ ತರ. ಬೈಲತ್ತಾನ ಈಗ ಎಲ್ದು ಅಲ್ಲಿ ಹಂಗ್ ಮಾಡ್ಕೊಂಡು ಹಂಗೆ ಹೋಗ್ತಾರೆ ಅಷ್ಟೇ. ಎಕಡಿಗೆ ಹೋಗೋಣ? ಅದೇ ಇಂಜಿನ್ ಕಣ, ಈಗ ಇಂಜಿನ್ ಸಪ್ರೇಟ್ ಬರಲ್ಲ. ಲಾಗು ಐತಣ್ಣ, ಸುನಿಲ್ ಕನ್ನಡಿಗ ಅಂತ. ಯಾವ ಊರವರು? ನಮ್ ದಾಂಡೇಲಿ ಬ್ರೋ. ದಾಂಡೇಲಿನ? ನಿಮ್ಮ ಊರ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಹೇಳ್ತೀರಾ ಬ್ರೋ? ಬನ್ನಿ ಬ್ರೋ, ನಮ್ದ ದಾಂಡೇಲಿಯಲ್ಲಿ ಬೋಟಿಂಗ್, ರಾಫ್ಟಿಂಗ್ ಎಲ್ಲ ಗೇಮ್ಸ್ ಎಲ್ಲ ಇದೆ. ಜಂಗಲ್ ಏರಿಯಾ, ಆರಾಮ್ ಬನ್ನಿ ಬ್ರೋ, ಬನ್ನಿ ಮಜಾಗಿದ್ದ ಮಾಡಿ ಹೋಗಿ. ಮತ್ತೊಂದು ವಿಷಯ ಏನೆಂದರೆ ನಮ್ಮ ದಾಂಡೇಲಿ ಕೂಡ ಟ್ರೈನ್ ಕೂಡ ಬಿಟ್ಟಿದ್ದಾರೆ. ಆದ್ರಿಂದ ಟ್ರೈನ್ ಮೂಲಕನೂ ಬರಬಹುದು. ಅಳ್ನಾವರದಿಂದ ದಾಂಡೇಲಿಗೆ ಇದೆ, ಬನ್ನಿ. ಈಗ 15 ದಿವಸ ಆಗಿತ್ತಲ್ಲ ಟ್ರೈನ್? ಬನ್ನಿ. ದಾಂಡೇಲಿ ತುಂಬಾ ಚೆನ್ನಾಗಿದೆ, ಬನ್ನಿ ಎಲ್ಲರೂ ಕೂಡ ಎಂಜಾಯ್ ಮಾಡೋಣ. ಅಳ್ವಾರ ಜಂಕ್ಷನ್, ದಾಂಡೇಲಿಯಿಂದ ಅಳ್ವಾರ ಜಂಕ್ಷನ್ ಬಂದ್ವಿ. ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಬರುತ್ತೆ. ನಮ್ಮ ಹುಡುಗರು ಮಂಕೊಂಬಿಟ್ಟಾರೆ. ಎದಾಳಪ್ಪ, ಎದಾಳು ಬಿಡೋಣ, ಎದ್ದವನ. ಅಳ್ವಾರ ಜಂಕ್ಷನ್ಗೆ ಬಂದಾಯ್ತು.
ಡ್ಯಾನ್ಸಿಗೆಲ್ಲ ಬೈ ಬೈ ಹೇಳ್ರಿ.